ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟಿಚಿಂಗ್ನಲ್ಲಿ ಬರುವಂತಹ ಫಸ್ಟ್ ಸ್ಟೆಪ್ ಅಂದರೆ ಹೆಮ್ಮಿಂಗ್ ಮಾಡೋದು, ಹುಕ್ಸ್ ಹಾಕೋದು ಮತ್ತು ಹುಕ್ಸ್ಗೆ ಹೋಲ್ ಹಾಕೋದು, ಅದನ್ನು ಹೇಗೆ ಹಾಕೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೆಕ್ಸ್ಟ್ ನಾವಿಲ್ಲಿ ಸೂಜಿ ತಗೋಬೇಕು ಫಸ್ಟು, ಮತ್ತು ಒಂದು ದಾರ ತಗೋಬೇಕು, ಒಂದು ಕಟ್ಟರ್ ತಗೋಬೇಕು. ನೆಕ್ಸ್ಟ್ ನಾವಿಲ್ಲಿ ದಾರನ ಸೂಜಿ ಪೋಣಿಸ್ಕೋಬೇಕು. ಒಂದೆಳೆ ದಾರ ತಗೊಂಡು ಎರಡೆಳೆ ಮಾಡ್ಕೋಬೇಕು. ದಾರ ತಗೊಂಡು ಕಾಣಿಸ್ತಿದೆಯಲ್ಲ, ಎರಡೆಳೆ ಮಾಡ್ಕೋಬೇಕು. ನೆಕ್ಸ್ಟ್ ನಾವಿಲ್ಲಿ ಕ್ರಾಸ್ ಪೀಸ್ನ ಸ್ಟಿಚ್ ಮಾಡ್ಕೊಂಡಿರ್ತೀವಿ, ಅದನ್ನು ನಿಮಗೆ ಬ್ಲೌಸಲ್ಲಿ ಇವಾಗ ತೋರಿಸ್ತೀನಿ ಹೇಗೆ ಸ್ಟಿಚ್ ಮಾಡೋದು ಅಂತ. ನೆಕ್ಸ್ಟ್ ನಾವಿಲ್ಲಿ ಸ್ಟಿಚ್ ಮಾಡ್ಕೊಂಡಿರೋಂತಹ ಕ್ರಾಸ್ ಪೀಸ್ನ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ನಾವೀಗ ಸ್ಟಾರ್ಟ್ ಮಾಡಬೇಕು. ಸ್ವಲ್ಪ ಸ್ವಲ್ಪ ತಗೋಬೇಕು ಸೂಜಿನ. ನಾವಿಲ್ಲಿ ಹೆಮ್ಮಿಂಗ್ ಮಾಡೋಕ್ಕೆ ಮೇಯ್ನ್ ಚಿಕ್ಕ ಸೂಜಿನ ತಗೋಬೇಕು, ದೊಡ್ಡ ಸೂಜಿ ತಗೋಬಾರ್ದು. ನೋಡಿ, ಹೆಮ್ಮಿಂಗ್ ಮಾಡಿದ್ದೀನಿ, ಒಂದು ಕಾಣಿಸ್ತಿದೆಯಲ್ಲ, ಚಿಕ್ಕದಾಗಿ ಕಾಣಿಸ್ಬೇಕು. ನಾವೀಗ ಹೆಮ್ಮಿಂಗ್ ಮಾಡಿದ್ರೆ ಹಿಂದೆ ಕಾಣಿಸ್ಬಾರ್ದು, ಆ ಥರ ಚಿಕ್ಕದಾಗಿ ಹೆಮ್ಮಿಂಗ್ ಮಾಡ್ಕೊಂಡು ಹೋಗಬೇಕು. ಅದೇ ರೀತಿ ಹೆಮ್ಮಿಂಗ್ ಮಾಡ್ತಾ ಇರಬೇಕು. ಇವಾಗ ನೋಡಿ, ಅದು ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಲಾಸ್ಟಿಗೆ ನಾವಿಲ್ಲಿ ಒಂದು ನಾಟನ್ನು ಹಾಕೋಬೇಕು. ಸೂಜಿ ತಲೆ ಮೇಲೆ ಬಂದು ಒಂದು ನಾಟ್ ಹಾಕೋಬೇಕು. ನೆಕ್ಸ್ಟ್ ನಾಟ್ ಹಾಕ್ಕೊಂಡು ಕಟ್ ಮಾಡಬೇಕು. ಆಯ್ತಲ್ಲ. ನೆಕ್ಸ್ಟ್ ಪ್ರೊಸೀಜರ್ ನಾವೀಗ ಹುಕ್ಸ್ ಹಾಕ್ತಾಯಿದ್ದೀನಿ. ಹುಕ್ಸ್ ಹಾಕೋಕ್ಕೆ ನಾವೀಗ ನೆಕ್ಸ್ಟು ಸೇಮ್ ಸೂಜಿ, ಸಣ್ಣ ಸೂಜಿನ ತಗೋಬೇಕು. ಮತ್ತು ನಾವು ಹೆಮ್ಮಿಂಗ್ ಮಾಡೋಕ್ಕೆ ಸಿಂಗಲ್ ಎಳೆ ದಾರ ತಗೊಂಡಿದ್ವಿ, ಈಗ ತಗೊಳ್ಳುವಾಗಲೇ ನಾವೀಗ ಡಬಲ್ ಎಳೆ ದಾರ ತಗೋಬೇಕು. ನೋಡಿ, ನಾನಲ್ಲಿ 2 ಎಳೆ ದಾರ ತಗೊಂಡಿದ್ದೀನಿ. 2 ಎಳೆಗೆ ಸೂಜಿ ಹಾಕ್ಕೊಂಡು ಈಗ ಅದು ನಮಗೆ 4 ಎಳೆ ಆಗುತ್ತೆ. ಹುಕ್ಸ್ ಕಿತ್ತೋಗ್ಬಾರ್ದಲ್ಲ, ಗಟ್ಟಿ ಇರಬೇಕಲ್ಲ, ಅದಕ್ಕೆ ನಾವೀಗ 4 ಎಳೆ ತಗೋಬೇಕು. ನಾಲ್ಕು ಎಳೆ ತಗೊಂಡು ನಾಟ್ ಹಾಕೋಬೇಕು ಒಂದು. ಮತ್ತು ನಾವೀಗ ಹುಕ್ಸ್ ತಗೊಂಡು ನಾವು ಮಾರ್ಕ್ ಮಾಡ್ಕೋಬೇಕು, ಯಾವ ಪ್ಲೇಸಿಗೆ ಬೇಕಂತ. ಮಾರ್ಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡಿ, 2 ಎಡ್ಜನ್ನು ಹಿಡಿದು ಮಧ್ಯದಲ್ಲಿ ಒಂದು ಪಾಯಿಂಟ್ ಬರುತ್ತೆ, ಫಸ್ಟಿಗೆ ಲಾಸ್ಟಿಗೆ ಒಂದೊಂದು ಪಾಯಿಂಟ್ ಬರುತ್ತೆ. ಹುಕ್ಸ್ನ ನಾವು ಮಧ್ಯಕ್ಕೆ ಪ್ಲೇಸ್ ಮಾಡ್ಕೋಬೇಕು. ಈ ಥರ ಮುಂದೆ ಹಾಕಬಾರ್ದು, ಮುಂದೆ ಹಾಕಿದ್ರೆ ನಾವು ಹುಕ್ಸ್ ಹಾಕ್ದಾಗ ಇಲ್ಲಿ ಕಾಣಿಸುತ್ತೆ ಹುಕ್ಸು ನಮಗೆ. ಈ ಥರ ಮುಂದೆ ಹಾಕಬಾರ್ದು, ಸ್ವಲ್ಪ ಒಳಗೆ ಕರೆಕ್ಟ್ ಹತ್ತಿ ಈ ಥರ ಹಿಂದೆನೂ ಹಾಕಬಾರ್ದು, ಮಿಡ್ಲಿ ಕರೆಕ್ಟಾಗಿ ಪ್ಲೇಸ್ ಮಾಡ್ಕೋಬೇಕು. ಪ್ಲೇಸ್ ಮಾಡಿಕೊಂಡು ನೆಕ್ಸ್ಟ್ ನಾವು ದಾರನ ಮೇಲಿಂದ ಈ ರೀತಿ ತಗೋಬೇಕು. ತಗೊಂಡು ಫಸ್ಟು ಈ ಥರ ದಾರ ತಗೋಬೇಕು. ನೆಕ್ಸ್ಟ್ ಈ ಥರ ತಗೊಂಡು ಸೂಜಿ ತಲೆ ಮೇಲೆ ಬಂದು ಈ ಥರ ತಗೋಬೇಕು. ಅದೇ ರೀತಿ ಕಂಟಿನ್ಯೂಸ್ ಆಗಿ ಈ ಕಡೆ ಫುಲ್ಲು ಫಿಲ್ ಮಾಡಬೇಕು. ಈ ಥರ ಒಂದು ಕಡೆ ಫಿಲ್ ಮಾಡಿದ್ಮೇಲೆ
ನಾವು ಮತ್ತೊಂದು ಕಡೆ ಫಿಲ್ ಮಾಡಬೇಕು. ಅದೇ ಥರ ಸೇಮು. ಕೆಲವರು 3 ನಾಟ್ಸ್ ಹಾಕ್ತಾರೆ, 3 ಆದರೂ ಹಾಕ್ಬೋದು. ಆದರೆ ಹುಕ್ಸ್ ಅಷ್ಟು ಗಟ್ಟಿ ಬರಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ನೆಕ್ಸ್ಟು ಹಾಕಾದ್ಮೇಲೆ ನಾವು ಇಲ್ಲಿ ಹುಕ್ಸಿನ ಕೆಳಗಡೆಯಿಂದ ಮತ್ತೆ ದಾರ ತಗೋಬೇಕು. ಆ ಥರ ಒಂದು 4 ಟೈಮ್ಸ್ ಇಲ್ಲ 5 ಟೈಮ್ಸ್ ತಗೋಬೇಕು. ಆವಾಗ ಹುಕ್ಸ್ ನಮಗೆ ಗಟ್ಟಿ ನಿಲ್ಲುತ್ತೆ. ಆ ಥರ ತಗೊಂಡು ಲಾಸ್ಟಿಗೆ ಒಂದು 3 ನಾಟ್ಸ್ ಹಾಕಬೇಕು. ಹೂ ಕಟ್ಟುವಾಗ ಹಾಕ್ತಾರಲ್ಲ ಆ ಥರ 3 ನಾಟ್ಸ್ ಹಾಕಬೇಕು. ಲಾಸ್ಟಿಗೆ ನಾವೆಲ್ಲ ಫಿನಿಶ್ ಆದಮೇಲೆ ಗಂಟು ಹಾಕಬೇಕು ಒಂದು. ನೆಕ್ಸ್ಟ್ ಇದೇ ಥರ ಸೇಮ್ ಕಂಟಿನ್ಯೂಸ್ ಆಗಿ ನಾನು ಮೊದಲು ಪಾಯಿಂಟ್ ಮಾಡಿ ತೋರಿಸಿದ್ನಲ್ಲ ಅದೇ ಥರ ಕಂಟಿನ್ಯೂಸ್ ಆಗಿ ಹಾಕಬೇಕು. ನೆಕ್ಸ್ಟು ನಾವು ಇದಾಯ್ತಲ್ಲ, ಹುಕ್ಸಿಗೆ ಹೋಲ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ನೆಕ್ಸ್ಟ್ ದಾರನ ಸೇಮ್ ಯಾವ ಥರ ಹುಕ್ಸ್ ಹಾಕೋಕ್ಕೆ ಪೋಣಿಸ್ಕೋತೀವೋ ಅದೇ ಥರ ಪೋಣಿಸ್ಕೋಬೇಕು. ಅದೇ ಥರ ಹಾಕೊಂಡು ಈಗ ನಾವು 3 ಟೈಮ್ಸ್ ಮತ್ತೆ ನಾವು ಅದೇ ಥರ ಹಾಕೋಬೇಕು. ನೆಕ್ಸ್ಟ್ ನಾವು ಅದನ್ನು ಒಂದು ಜಡೆ ಥರ ಫಾರ್ಮ್ ಮಾಡಬೇಕು. ಗಂಟಾಗಬಾರ್ದು, ನೀಟಾಗಿ ಹಾಕಬೇಕು. ನೋಡಿ ಇಲ್ಲಿ ತೋರಿಸ್ತಿರೋ ಥರ ಹಾಕಬೇಕು. ಸೂಜಿನ ಬ್ಯಾಕಿಂದ ಒಳಗೆ ತೆಗಿಬೇಕು. ಇದಕ್ಕೆ ಸಣ್ಣ ಸೂಜಿನೇ ಆಗಬೇಕು, ದೊಡ್ಡ ಸೂಜಿ ಆದರೆ ಸರಿಯಾಗಲ್ಲ ಹಾಕೋಕ್ಕೆ, ಹೋಲ್ ಮಾಡೋಕ್ಕೆ ಸರಿಯಾಗಲ್ಲ. ಅದು ಈ ಥರ ಸೂಜಿನೇ ತಗೋಬೇಕು. ನೋಡಿದ್ರಲ್ವ ಈಗ ಹೇಮಿಂಗ್ ಮಾಡೋದು, ಹುಕ್ಸ್ ಹಾಕೋದು ಮತ್ತು ಹೋಲ್ ಮಾಡೋದೆಲ್ಲ ನೋಡಿದ್ರಲ್ಲ, ಈಗ ಗೊತ್ತಾಯ್ತಲ್ಲ. ಮುಂದೆ ನಿಮಗೆ ಸ್ಟಿಚಿಂಗ್ ಮೇಲೆ ಜಾಸ್ತಿ ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ನ ವಾಚ್ ಮಾಡಿ. ಥ್ಯಾಂಕ್ ಯು.